ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು ಕಂಪ್ಯೂಟರ್ ನೆಟ್ವರ್ಕ್ ಬಗ್ಗೆ ಸ್ಟಡಿ ಮಾಡ್ತಿದ್ವಿ. ಸೊ ಅದರಲ್ಲಿ ನಾವು ಏನು ನೋಡಿದ್ವಿ, ಲಾಸ್ಟ್ ಕ್ಲಾಸಲ್ಲಿ ನಾವು ಇಂಟ್ರೊಡಕ್ಷನ್ ಪಾರ್ಟ್ ಸ್ಟಡಿ ಮಾಡಿದ್ವಿ ಮತ್ತು ನಿಮಗೆ ಟೈಪ್ಸ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಬಗ್ಗೆ ಹೇಳಿದ್ದೆ ಸೊ ಲೈಟಾಗಿ. ಸೊ ಇವತ್ತಿನ ಕ್ಲಾಸಲ್ಲಿ ನೀವು ಕಂಪ್ಲೀಟಾಗಿ ಅದರದ್ದು ಎಕ್ಸ್ಪ್ಲನೇಷನ್ ಕಂಪ್ಲೀಟಾಗಿ ಸ್ಟಡಿ ಮಾಡ್ತೀರಿ ಇಲ್ಲಿ. ಮತ್ತು ನಿಮಗೆ ಕಮ್ಯುನಿಕೇಷನ್ ಮಾಡೆಲ್ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಟೀಚ್ ಮಾಡಿದ್ದೆ, ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ. ಸೊ ನಾವು ಕಮ್ಯುನಿಕೇಷನ್ ಮಾಡೆಲ್ ನಾವಿಲ್ಲಿ ಯಾವ ಟೈಪ್ ಇದೆ ಅಂತ ಹೇಳಿ ನೋಡ್ಬೋದು. ಇದಕ್ಕೆ ನಾವು ಏನಂತ ಕರಿಬೋದು ಅಂದರೆ ಡಾಟಾ ಕಮ್ಯುನಿಕೇಷನ್ ಸಿಸ್ಟಮ್. ಸೊ ವಾಟ್ ಡು ಯು ಮೀನ್ ಬೈ ಡಾಟಾ ಕಮ್ಯುನಿಕೇಷನ್ ಸಿಸ್ಟಮ್? Data communication system is the active process of transporting data from one point to another. That is, one node to another node. Computer networks are the basic data communication system. Those exchange data from one computer to another. ಸೊ ನಾವು ಇದನ್ನು ಏನಂತ ಹೇಳ್ಬೋದು, ನಾವು ಡಾಟಾನ ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರಿಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ನಾವು ಕಮ್ಯುನಿಕೇಷನ್ಸ್ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ನಾವು ಡಾಟಾ ಕಮ್ಯುನಿಕೇಷನ್ ಸಿಸ್ಟಮ್ ಅಂಥೇಳಿ ಕರಿತೀವಿ. ಸೊ ಇದರಲ್ಲಿ ನಾವು ಬೇಸಿಕ್ ಈ ಡಾಟಾ ಕಮ್ಯುನಿಕೇಷನ್ ಸಿಸ್ಟಮಲ್ಲಿ ಬೇಸಿಕ್ ಕಂಪೋನೆಂಟ್ಸ್ ಏನೇನಿದೆ ಅಂಥೇಳಿ ನೋಡ್ಬೋದು ಇಲ್ಲಿ. ಸೊ ಟೋಟಲಾಗಿ ನಿಮಗೆ 5 ಡಾಟಾ ಕಮ್ಯುನಿಕೇಷನ್ ಬೇಸಿಕ್ ಕಂಪೋನೆಂಟ್ಸ್ ಸಿಗುತ್ತೆ. ಫಸ್ಟ್ ಒನ್, ಅ ಡಾಟಾ ಸೆಂಡಿಂಗ್ ಆರ್ ಅ ಒರಿಜಿನೇಟಿಂಗ್ ಕಂಪ್ಯೂಟರ್. ಸೊ ಅಂದರೆ ಏನ್ರಿ, ನಿಮಗೆ ಡಾಟಾ ಸೆಂಡಿಂಗ್ ಆರ್ ಒರಿಜಿನೇಟಿಂಗ್ ಕಂಪ್ಯೂಟರ್ ಅಂದರೆ ನೀವು ಯಾವ ಕಂಪ್ಯೂಟ್ರಿಂದ ಇನ್ಫಾರ್ಮೇಷನ್ ಕಳಿಸ್ಬೇಕಂತ ಅಂದ್ಕೊಂಡಿರ್ತೀರಿ. ಸೊ ಅದಕ್ಕೆ ನಾವೇನಂತೇವಿ, ಡಾಟಾ ಸೆಂಡಿಂಗ್ ಅಥವಾ ಒರಿಜಿನೇಟಿಂಗ್ ಕಂಪ್ಯೂಟರ್ ಅಂತ ಕರಿತೀವಿ. ಸೆಕೆಂಡ್ ಒನ್, ಡಾಟಾ ಕಮ್ಯುನಿಕೇಷನ್ ಡಿವೈಸ್ ಅಟ್ ದಿ ಸೆಂಡಿಂಗ್ ಎಂಡ್. ಸೊ ಇಲ್ಲೇನಾಗುತ್ತೆ ರೀ, ನೀವು ಇಷ್ಟೊತ್ತು ನೀವು ಡಾಟಾ ಸೆಂಡಿಂಗ್ ಅಂದರೆ ಯಾವುದು ನಾವು ಎಲ್ಲಿಂದ ಕಳಿಸ್ಬೇಕಂತ ಅಂದ್ಕೊಂಡಿರ್ತೀವಿ ಆ ಪಾಯಿಂಟ್ ಅಂತಂದು ಹೇಳ್ದಾಯ್ತು. ಸೊ ಈ ಪಾಯಿಂಟಿಂದ ನಾವು ಕಳಿಸ್ತಿದ್ದೀವಿ ಅಂತಂದೇಳಿ ಯಾವ ಪಾಯಿಂಟ್ ಯೂಸ್ ಮಾಡ್ತೀವಲ್ಲ, ಆ ಸೆಂಡಿಂಗ್ ಎಂಡ್ ಇರ್ತಿತ್ತಲ್ಲ, ಅದಕ್ಕೆ ನಾವು ಡಾಟಾ ಕಮ್ಯುನಿಕೇಷನ್ ಡಿವೈಸ್ ಅಟ್ ದಿ ಸೆಂಡಿಂಗ್ ಎಂಡ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಗೆ ಇನ್ಫಾರ್ಮೇಷನ್ ಡಾಟಾ ನಿಮ್ಮದು ಡಿಜಿಟಲ್ ಫಾರ್ಮ್ ಒಳಗಿರುತ್ತೆ. ಸೊ ಆ ಡಿಜಿಟಲ್ ಫಾರ್ಮ್ ಇದು ಕಂಪ್ಲೀಟಾಗಿ ನಿಮಗೆ ಎನ್ಲಾಗ್ ಫಾರ್ಮ್ ಒಳಗೆ ಟ್ರಾನ್ಸ್ಫರ್ ಆಗುತ್ತೆ. ಅಂದರೆ ಡಿಜಿಟಲ್ ಫಾರ್ಮ್ ಅಂದರೆ ನಿಮ್ಗೆ ಗೊತ್ತಲ್ಲ ಯಾವ್ಯಾವ ಅಂತ ಹೇಳಿ, ಎಲೆಕ್ಟ್ರಿಕಲ್ಲು, ಆಪ್ಟಿಕಲ್, ರೇಡಿಯೋ, ಈ ಸಿಗ್ನಲ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ನಾವು ಸೆಂಡ್ ಮಾಡ್ತೀವಿ ರೀ. ಸೊ ಅದು ಎನ್ಲಾಗ್ ಫಾರ್ಮಿಗೆ ಕನ್ವರ್ಟ್ ಆಗಿ ಅದು ಸೆಂಡ್ ಆಗುತ್ತೆ. ಸೊ ನಾವು ಇಲ್ಲಿ ಏನಂತೀವಿ, ಡಾಟಾ ಕಮ್ಯುನಿಕೇಷನ್ ಡಿವೈಸ್ ಅಟ್ ದಿ ಸೆಂಡಿಂಗ್ ಎಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಥರ್ಡ್ ಒನ್, ಕಮ್ಯುನಿಕೇಷನ್ ಚಾನಲ್. ಸೊ ನಮಗೆ ಏನೇ ಇನ್ಫಾರ್ಮೇಷನ್ ಸೆಂಡ್ ಮಾಡಬೇಕಾದ್ರೂ, ಏನೇ ನಾವು ರಿಸೀವ್ ಮಾಡಬೇಕಾದ್ರೂ ನಮಗೆ ಮೇನ್ ಬೇಕಾಗಿದ್ದೇನು, ಕಮ್ಯುನಿಕೇಷನ್ ಚಾನಲ್ ಬೇಕು ರೀ. ಸೊ ಅದರಿಂದ ನಮಗೇನು ಟ್ರಾನ್ಸ್ಮಿಟ್ ಮಾಡ್ಬೋದು, ರಿಸೀವ್ ಮಾಡ್ಬೋದು ನಾವು ಡಾಟಾನ. ಕಮ್ಯುನಿಕೇಷನ್ ಚಾನಲ್ ನಾವು ಇಲ್ಲಿ ಏನು ಮಾಡ್ತೀವಿ, ಡಾಟಾನ ಕನ್ವರ್ಟ್ ಮಾಡ್ತೀವಿ. ಟ್ರಾನ್ಸ್ಮಿಟ್ ಮಾಡಿದಾದ್ಮೇಲೆ ಕನ್ವರ್ಟ್ ಮಾಡ್ತೀವಿ ಡಾಟಾನ ಡೆಸ್ಟಿನೇಷನಿಗೆ ರೀಚ್ ಆಗಂಗೆ. ಸೊ ವೇರಿಯಸ್ ಕಮ್ಯುನಿಕೇಷನ್ ಚಾನಲ್ಸ್ ಯಾವ್ಯಾವ ನಾವು ಡಿವೈಸಸ್ ಯೂಸ್ ಮಾಡ್ತೀವಿ ಅಂದರೆ ಟ್ವಿಸ್ಟೆಡ್ ಕೇಬಲ್, ಕೋಆಕ್ಸಿಯಲ್ ಕೇಬಲ್, ಆಪ್ಟಿಕಲ್ ಫೈಬರ್, ಸೆಟಲೈಟ್ಸ್. ಸೊ ನಾವು ಈ ಟೈಪ್ ಯೂಸ್ ಮಾಡಿಕೊಂಡು ಚಾನಲ್ ಯೂಸ್ ಮಾಡಿಕೊಂಡು ನಾವು ಡಾಟಾನ ಟ್ರಾನ್ಸ್ಫರ್ ಮಾಡ್ತೀವಿ, ಟ್ರಾನ್ಸ್ಮಿಟ್ ಮಾಡ್ತೀವಿ. ಓಕೆ. ಫೋರ್ತ್ ಒನ್, ಡಾಟಾ ಕಮ್ಯುನಿಕೇಷನ್ ಡಿವೈಸ್ ಅಟ್ ದಿ ರಿಸೀವಿಂಗ್ ಎಂಡ್. ನೀವು ಯಾವ ಟೈಪ್ ಈಗ ಆಗಲೇ ನೋಡಿದ್ರಿ, ಡಾಟಾ ಕಮ್ಯುನಿಕೇಷನ್ ಡಿವೈಸ್ ಅಟ್ ದಿ ಸೆಂಡಿಂಗ್ ಎಂಡ್ ಯಾವ ಟೈಪ್ ನೀವು ಎಂಡ್ನಲ್ಲಿ ನೀವು ಸೆಂಡ್ ಮಾಡ್ತೀವಿ ಅಂತಂದು ಹೇಳಿ ತೋರಿಸಿದ್ರಲ್ಲ, ಅದೇ ಟೈಪ್ ನೀವು ಇಲ್ಲಿ ರಿಸೀವಿಂಗ್ ಎಂಡ್ ಯಾವ ಟೈಪ್ ಇರುತ್ತೆ ಅಂತಂದು ಹೇಳಿ ನೋಡ್ಬೋದು. ಇಲ್ಲಿ ಏನು ಮಾಡುತ್ತೆ, ಅದು ರೀಕನ್ವರ್ಟ್ ಮಾಡ್ತೈತಿ ಡಾಟಾನ. ಈ ಅನಲಾಗ್ ಫಾರ್ಮ್ ಇದನ್ನು ಡಿಜಿಟಲ್ ಫಾರ್ಮ್ ಆಗಿ ರೀಕನ್ವರ್ಟ್ ಮಾಡುತ್ತೆ ಇಲ್ಲಿ. ಓಕೆ. ಲಾಸ್ಟ್ ಒನ್, ಡಾಟಾ ರಿಸೀವಿಂಗ್ ಕಂಪ್ಯೂಟರ್. ನಾವಿಲ್ಲಿ ಏನು ಸ್ಟಾರ್ಟಿಂಗಲ್ಲಿ ನೋಡಿದ್ರಿ, ಫಸ್ಟಲ್ಲಿ ನೀವು ಡಾಟಾ ಸೆಂಡಿಂಗ್ ಆರ ಒರಿಜಿನೇಟಿಂಗ್ ಕಂಪ್ಯೂಟರ್ ಅಂತ ಹೇಳಿ. ಸೊ ನಾವು ಯಾವ ಕಂಪ್ಯೂಟರಿಂದ ಸೆಂಡ್ ಮಾಡ್ಬೇಕಂದಿರ್ತೀವಿ ಅದಕ್ಕೆ ನಾವು ಒರಿಜಿನೇಟಿಂಗ್ ಅಥವಾ ಸೆಂಡಿಂಗ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ಓಕೆ. ಈಗ ಏನು ಮಾಡ್ತೀವಿ ನಾವು, ಈಗ ಡಾಟಾ ರಿಸೀವಿಂಗ್ ಕಂಪ್ಯೂಟರ್ ಅಂದರೆ ಅಲ್ಲಿಂದ ಬಂದಿದ್ದು ನಾವು ರಿಸೀವ್ ಮಾಡ್ತೀವಲ್ಲ, ಅದಕ್ಕೆ ನಾವು ಡಾಟಾ ರಿಸೀವಿಂಗ್ ಕಂಪ್ಯೂಟರ್. ಇಲ್ಲಿ ನೀವು ಡೆಸ್ಟಿನೇಷನ್ ಅಂತ ಹೇಳಿ ನೋಡ್ಬೋದು. ಇಲ್ಲಿ ನಾವು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ರಿಸೀವ್ ಮಾಡ್ತೀವಲ್ಲ, ಅದಕ್ಕೆ ನಾವು ಡಾಟಾ ರಿಸೀವಿಂಗ್ ಕಂಪ್ಯೂಟರ್ ಅಂತ ಹೇಳಿ ಕರಿತೀವಿ. ಓಕೆ. ಅಂಡರ್ಸ್ಟ್ಯಾಂಡ್ ಆತ್ರಿ ಇಲ್ಲಿ ತನಕ ಹೇಳಿದ್ದು? ಸೊ ಡಾಟಾ ಕಮ್ಯುನಿಕೇಷನ್ ಸಿಸ್ಟಮಲ್ಲಿ ನಿಮ್ಗೆ ಏನು ಬೇಕಾಗುತ್ತೆ, ಹಾರ್ಡ್ವೇರು ಮತ್ತು ಸಾಫ್ಟ್ವೇರ್ನ ಬೇಕಾಗುತ್ತೆ. ಅಂದರೆ ಅಪ್ರೋಪ್ರಿಯೇಟ್ ಈ ಕಾಂಬಿನೇಷನ್ ಯೂಸ್ ಮಾಡಿಕೊಂಡು ನಾವು ಹಾರ್ಡ್ವೇರು ಮತ್ತು ಸಾಫ್ಟ್ವೇರ್ ಕಾಂಬಿನೇಷನ್ ಯೂಸ್ ಮಾಡಿಕೊಂಡು ನಾವು ಡಾಟಾ ಕಮ್ಯುನಿಕೇಷನ್ ಸಿಸ್ಟಮ್ ಅಲ್ಲಿ ನಾವು ಡಾಟಾನ ಟ್ರಾನ್ಸ್ಮಿಟ್ ಮಾಡೋಕ್ಕಾಗತ್ತೆ. ನಾವು ಈ ಟೈಪ್ನ ಸಾಫ್ಟ್ವೇರ್ ಪರ್ಫಾರ್ಮ್ ಮಾಡುತ್ತೆ. ಅಂದರೆ ವೇರಿಯಸ್ ಟಾಸ್ಕ್ ಇದ್ದಿದ್ದು, ಈಗ ಡಾಟಾ ಫೈಂಡ್ ಮಾಡೋದು, ರಿಸೀವಿಂಗ್ ಕಂಪ್ಯೂಟರ್ ಒಳಗೆ ಇಲ್ಲ ಸೆಂಡಿಂಗ್ ಮಾಡೋದು, ಈ ಟೈಪ್ ನಾವು ಯೂಸ್ ಮಾಡೋಕ್ಕೆ ನಾವು ಕಂಪಲ್ಸರಿ ಸಾಫ್ಟ್ವೇರ್ ಬೇಕಾಗುತ್ತೆ. ಸೊ ಸಾಫ್ಟ್ವೇರ್ ಯೂಸ್ ಮಾಡ್ತೀವಿ. ಮತ್ತು ಆಮೇಲೆ ನಿಮ್ಗೆ ಹಾರ್ಡ್ವೇರಲ್ಲಿ ನಾವು ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ರಿಸೀವಿಯರ್ ಪಾಯಿಂಟಲ್ಲಿ ನಿಮಗೆ ಬೇಕಾಗುತ್ತೆ. ಸೊ ಈ ಟೈಪ್ ನಾವು ಅದನ್ನು ಕಮ್ಯುನಿಕೇಷನ್ ಸಿಸ್ಟಮ್ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ನಿಮಗೆ ಕಂಪ್ಯೂಟರ್ ನೆಟ್ವರ್ಕ್ ಅಂದರೆ ಡೆಫಿನೇಷನ್ ಏನಂದ್ರೆ ರೀ,
ಇದನ್ನು ನಾವು ಲಾಸ್ಟ್ ಕ್ಲಾಸಲ್ಲೇ ಹೇಳಿದ್ದೆ ನಿಮಗೆ. ಕಂಪ್ಯೂಟರ್ ನೆಟ್ವರ್ಕ್ ಅಂದರೆ ಏನಂದರೆ a group of interconnected computers with a communication system and guided by a specific software that allows them to share each other devices and applications. ಸೊ ಇದು ಮೀನಿಂಗ್ ಏನಾಗುತ್ತೆ ರೀ ಇಲ್ಲಿ, ಒಂದಿಷ್ಟು ಗ್ರೂಪ್ ಆಫ್ ಇಂಟರ್ ಕನೆಕ್ಟೆಡ್ ಅಂದರೆ ಏನು ರೀ, ಈಗ ನೀವು ನೆಟ್ ಸೆಂಟ್ರಿಗೆ ಹೋಗ್ತೀರಿ, ನೆಟ್ ಸೆಂಟ್ರಲ್ಲಿ ನೀವು ನೋಡ್ಬೋದು ಮೇನ್ ಕಂಪ್ಯೂಟರ್ ನೆಟ್ ಸೆಂಟ್ರ್ ಯಾರೇ ಇದು ಮೇನ್ ಓನರ್ ಇರ್ತಾರಲ್ಲ ಅವ್ರ ಹತ್ರ ಒಂದು ಮೇನ್ ಕಂಪ್ಯೂಟರ್ ಇರ್ತೈತಿ. ಆ ಕಂಪ್ಯೂಟರಿಂದ ನಿಮಗೆ ಅಲ್ಲಿ ಉಳ್ದಿದ್ದ ಕಂಪ್ಯೂಟರ್ಗೆ ಕನೆಕ್ಷನ್ ಇರ್ತೈತಿ. ಅದಕ್ಕೆ ನಾವೇನಂತೀವಿ ಇಂಟರ್ ಕನೆಕ್ಟೆಡ್ ಕಂಪ್ಯೂಟರ್ಸ್ ಅಂತ ಹೇಳಿ ಕರಿತೀವಿ. ಸೊ ಇಂಟರ್ ಕನೆಕ್ಟೆಡ್ ಕಂಪ್ಯೂಟರ್ಸಿಗೆ ಅದನ್ನು ನಾವು ಯಾವ ಟೈಪ್ ಕಮ್ಯುನಿಕೇಷನ್ ಸಿಸ್ಟಮ್ ಯೂಸ್ ಮಾಡ್ಕೊಂಡು ಅದನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಏನು ಮಾಡ್ತೀವಿ, ಸ್ಪೆಸಿಫಿಕ್ ಸಾಫ್ಟ್ವೇರ್ ಏನೈತಲ್ಲ ಅದನ್ನು ಗೈಡ್ ಮಾಡಿ ನಾವು ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರ್ಗೆ ಡಾಟಾ ಶೇರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ರೀ. ಸೊ ಈ ಟೈಪ್ ಅಪ್ಲಿಕೇಶನ್ ಯೂಸ್ ಮಾಡೋಕ್ಕೆ ನಾವು ಏನಂತೀವಿ, ಕಂಪ್ಯೂಟರ್ ನೆಟ್ವರ್ಕ್ ಅಂತ ಹೇಳಿ ಕರಿತೀವಿ. ಸೊ ನೆಟ್ವರ್ಕ್ ನಥಿಂಗ್ ಬಟ್ ಶೇರಿಂಗ್. ಓಕೆ, ನೆಟ್ವರ್ಕ್ ಮೀನ್ಸ್ ಶೇರಿಂಗ್. ಕಂಪ್ಯೂಟರ್ಸ್ ಆರ್ ಕನೆಕ್ಟೆಡ್ ಟುಗೆದರ್ ಸೊ ದ್ಯಾಟ್ ದೇ ಶೇರ್ ಡಾಟಾ, ಅಪ್ಲಿಕೇಶನ್ ಆ್ಯಂಡ್ ಹಾರ್ಡ್ವೇರ್ ಡಿವೈಸಸ್. ಸೊ ಅದರಲ್ಲಿ ನಾವು ಏನು ಡಾಟಾ ಶೇರ್ ಮಾಡ್ಬೋದು, ಅಪ್ಲಿಕೇಶನ್ ಶೇರ್ ಮಾಡ್ಬೋದು, ಆಮೇಲೆ ನೀವು ಸಾಫ್ಟ್ವೇರ್ ಶೇರ್ ಮಾಡ್ಬೋದು. ಓಕೆ, ನೀಡ್ ಆಫ್ ನೆಟ್ವರ್ಕ್. ನೆಕ್ಸ್ಟ್ ಏನು ರೀ, ನೀಡ್ ಆಫ್ ನೆಟ್ವರ್ಕ್. ಸೊ ನೆಟ್ವರ್ಕಿಂದ ಏನೇನು ನೀಡಿದೆ ಅಂದರೆ, ಫಸ್ಟ್ ಒನ್ ಎಕ್ಸೆಸ್ ಟು ರಿಮೋಟ್ ಪ್ರೋಗ್ರಾಮ್. ಎಕ್ಸೆಸ್ ಟು ರಿಮೋಟ್ ಪ್ರೋಗ್ರಾಮ್ ಅಂದರೆ ಏನು ರೀ, ನಾವು ಏನೇ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ನಮಗೆ ಮೇನ್ ಕಂಪ್ಯೂಟರ್ ಬೇಕು. ಸೊ ಕಂಪ್ಯೂಟರ್ಲಿಂದ ನಾವು ಎಕ್ಸಿಕ್ಯೂಟ್ ಮಾಡೋಕ್ಕಾಗುತ್ತೆ, ಅದಕ್ಕೆ ನಾವು ಏನು ಬೇಕು, ಕಂಪ್ಯೂಟರ್ ಮೇನ್ ಬೇಕು. ನೆಕ್ಸ್ಟ್ ಎಕ್ಸೆಸ್ ಟು ರಿಮೋಟ್ ಡಾಟಾ ಬೇಸ್. ಎಕ್ಸೆಸ್ ಟು ರಿಮೋಟ್ ಬೇಸ್ ಅಂದರೆ ನಾವು ಏನೇ ನೆಟ್ವರ್ಕ್ ಆ್ಯಕ್ಸೆಸ್ ಮಾಡ್ತೇವಲ್ರಿ ಡಾಟಾ ಬೇಸ್, ಅದೇನು ಮಾಡ್ತೈತಿ, ಸ್ಟೋರ್ ಮಾಡ್ತೈತಿ. ಅದ್ರ ಕಂಪ್ಯೂಟರ್ ಮೇಲೆ ಸ್ಟೋರ್ ಮಾಡಿ ನಮ್ಗೆ ಏನೇ ಮಾಡಿಫೈ ಮಾಡ್ಬೋದು ಅಥವಾ ಎಂಟರ್ ಮಾಡ್ಬೋದು ಡಾಟಾನ ನಾವಲ್ಲಿ, ಆ ಡಾಟಾ ಬೇಸ್ ಪ್ರೋಗ್ರಾಮ್ನ ಯೂಸ್ ಮಾಡಿಕೊಂಡು ನಾವಲ್ಲಿ ಮಾಡ್ಬೋದು. ನೆಕ್ಸ್ಟ್ ಫಾರ್ ಕಮ್ಯುನಿಕೇಷನ್ ಫೆಸಿಲಿಟೀಸ್. ಫಾರ್ ಕಮ್ಯುನಿಕೇಷನ್ ಫೆಸಿಲಿಟೀಸ್ ಅಂದರೆ ನಾವು ಏನು ಬೇಕಾದ್ರೆ ಟ್ರಾನ್ಸ್ಫರ್ ಮಾಡ್ಬೋದು ನೆಟ್ವರ್ಕ್ ಯೂಸ್ ಮಾಡಿಕೊಂಡು. ಟೆಕ್ಸ್ಟ್, ಗ್ರಾಫಿಕ್ಕು, ಆಡಿಯೋ, ವಿಡಿಯೋ, ಈ ಟೈಪ್ ನಾವು ಒಂದು ಕಂಪ್ಯೂಟ್ರಿಂದ ಇನ್ನೊಂದು ಕಂಪ್ಯೂಟ್ರಿಗೆ ಈಸಿಯಾಗಿ ಮತ್ತು ಲೋ ಕಾಸ್ಟಲ್ಲಿ ನಾವು ಶೇರ್ ಮಾಡ್ಬೋದು. ಮತ್ತು ಆಮೇಲೆ ಇದ್ರೊಳಗೆ ನಾವು ನೆಟ್ ಮೀಟಿಂಗ್ಸ್ ಮಾಡ್ಬೋದು, ಮೆಸೇಜಿಂಗ್ ಮಾಡ್ಬೋದು, ಫೈಲ್ ಟ್ರಾನ್ಸ್ಫರಿಂಗ್ ಮಾಡ್ಬೋದು, ಓರಲ್ ಕನ್ವರ್ಸೇಷನ್ ಮಾಡ್ಬೋದು. ಸೊ ನಾವು ಈ ಟೈಪ್ ಎಲ್ಲ ನೆಟ್ವರ್ಕ್ ಯೂಸ್ ಮಾಡಿಕೊಂಡು ಇಲ್ಲಿ ಮಾಡ್ಬೋದು. ನೆಕ್ಸ್ಟ್ ಫಾರ್ ಶೇರಿಂಗ್ ಹಾರ್ಡ್ವೇರ್ ರಿಸೋರ್ಸಸ್. ಸೊ ಹಾರ್ಡ್ವೇರ್ ರಿಸೋರ್ಸಸ್ ನಾವು ಇನ್ನೊಂದು ಏನು ನೇಮಿಂಗ್ ಅಂತ ಕರಿಬೋದು ಅಂದರೆ ಪೆರಿಫೆರಲ್ ಡಿವೈಸಸ್ ಅಂತ ಹೇಳಿ ಕರಿಬೋದು. ಸೊ ಪೆರಿಫೆರಲ್ ಡಿವೈಸಸ್ ಅಂದರೆ ಯಾವುದಕ್ಕೆ ಕರಿತೀವಿ ನಾವು, ಪ್ರಿಂಟರ್ಸ್, ಸ್ಕ್ಯಾನರ್ಸ್, ಜೆರಾಕ್ಸ್ ಮಷಿನ್ಸ್, CD, DVD ಡ್ರೈವ್ಸ್, ಆಡಿಯೋ, ವಿಡಿಯೋ, ಮೀಡಿಯಾ. ಸೊ ಈ ಟೈಪ್ ಇದ್ದಿದ್ದಕ್ಕೆ ನಾವು ಪೆರಿಫೆರಲ್ ಡಿವೈಸಸ್ ಅಂತ ಹೇಳಿ ಕರಿತೀವಿ. ಇದನ್ನು ನಾವು ಏನು ಮಾಡ್ತೀವಿ, ಡೈರೆಕ್ಟಾಗಿ ನಮ್ಮ ಕಂಪ್ಯೂಟ್ರಿಗೆ ಕನೆಕ್ಷನ್ ಕೊಟ್ಟಿರ್ತೀವಿ. ಸೊ ಕನೆಕ್ಟಿಂಗ್ ಅವರ್ ಕಂಪ್ಯೂಟರ್ ಟು ಅ ನೆಟ್ವರ್ಕ್ ವಿ ಕ್ಯಾನ್ ಶೇರ್ ರಿಕ್ವೈರ್ಡ್ ಡಿವೈಸಸ್, ದೋಸ್ ಆರ್ ಪ್ಲಗ್ಡ್ ಆನ್ ದಿ ಅದರ್ ಕಂಪ್ಯೂಟರ್ಸ್ ಪ್ರೆಸೆಂಟ್ ಆನ್ ದಿ ನೆಟ್ವರ್ಕ್. ಸೊ ಏನಾಗ್ತೈತಿ, ಒಂದು ಕಂಪ್ಯೂಟ್ರಿಂದ ಇನ್ನೊಂದು ಕಂಪ್ಯೂಟ್ರಿಗೆ ನಾವು ಶೇರ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ, ಲಾಸ್ಟ್ ಕ್ಲಾಸಲ್ಲಿ ನೀವು ಬೇಸಿಕ್ ಸ್ಟಡಿ ಮಾಡಿದ್ರಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಅಥವಾ ಕ್ಯಾಟಗರೀಸ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಅಂತ ಹೇಳಿ ಕರಿಬೋದು. ಅವು ಯಾವ್ಯಾವ ಅಂತ ಹೇಳಿ ನೀವು ನೋಡ್ಬೋದು. ಲ್ಯಾನ್, ಮ್ಯಾನ್, ವ್ಯಾನ್, ಆಮೇಲೆ VWAN ಅಂತ ಹೇಳಿ ಕರಿತೀವಿ. ಟೋಟಲಾಗಿ 4 ಕ್ಯಾಟಗರೀಸ್ ಅದಾವೆ. ಓಕೆ, ಸೊ ಫಸ್ಟ್ ಒನ್ನ ಸ್ಟಡಿ ಮಾಡೋಣ. ಫಸ್ಟ್ ಒನ್ ಏನು, ಲ್ಯಾನ್. ಸೊ ಲ್ಯಾನಿಗೆ ನಾವು ಏನಂತ ಕರಿಬೋದು, ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳಿ ಕರಿತೀವಿ. ಸೊ ಲೋಕಲ್ ಏರಿಯಾ ನೆಟ್ವರ್ಕ್ ಅನ್ನೋದಕ್ಕೆ ಏನಂತ ಡೆಫಿನೇಷನ್ ಏನಂತ ಕೊಡ್ಬೋದು ಅಂದರೆ, ಇಟ್ ಈಸ್ ದ ಬೇಸಿಕ್ ಆ್ಯಂಡ್ ಸಿಂಪಲ್ ಕಂಪ್ಯೂಟರ್ ನೆಟ್ವರ್ಕ್ ವಿಚ್ ಈಸ್ ಆ್ಯನ್ ಇಂಟರ್ ಕನೆಕ್ಷನ್ ಆಫ್ ಅ ಮೆನಿ ಕಂಪ್ಯೂಟರ್ಸ್ ಆ್ಯಂಡ್ ಟರ್ಮಿನಲ್ಸ್ ಲೊಕೇಟೆಡ್ ಇನ್ ಅ ರೂಮ್ ಆರ್ ಇನ್ ಅ ಸಿಂಗಲ್ ಬಿಲ್ಡಿಂಗ್ ಟು ಶೇರ್ ದಿ ರಿಸೋರ್ಸಸ್. ಓಕೆ, ಹಾರ್ಡ್ವೇರ್ ಅಥವಾ ಸಾಫ್ಟ್ವೇರ್ ಇರ್ಬೋದು ರಿಸೋರ್ಸಸ್. ಸೊ ಇದ್ರ ಮೀನಿಂಗ್ ಏನಂದ್ರೆ, ಈ ಕಂಪ್ಯೂಟರ್ ಒಂದು ಬೇಸಿಕ್ ಸಿಂಪಲ್ ಕಂಪ್ಯೂಟರ್ ನೆಟ್ವರ್ಕ್ ಯೂಸ್ ಮಾಡ್ತೀವಿ ಇಲ್ಲಿ ನಾವು. ಇದೇನಾಗಿರ್ತೈತಿ, ಎಲ್ಲ ಇಂಟರ್ ಕನೆಕ್ಷನ್ ಆಗಿರ್ತಾವೆ. ಒಂದು ಕಂಪ್ಯೂಟ್ರಿಂದ ಇಂಟರ್ ಕನೆಕ್ಷನ್ಸ್ ಬೇರೆ ಬೇರೆ ಕಂಪ್ಯೂಟರ್ಸಿಗೆ ನೀವು ಇಲ್ಲಿ ಇಂಟರ್ ಕನೆಕ್ಷನ್ ಕೊಟ್ಟಿರ್ತೀವಿ. ಮತ್ತು ಟರ್ಮಿನಲ್ಸ್ ಕನೆಕ್ಷನ್ ಆಗಿರ್ತವೆ ಇಲ್ಲಿ. ಓಕೆ, ನಾವು ಕೇಬಲಿಂದ ಯೂಸ್ ಮಾಡಿರ್ತೀವಿ ಇಲ್ಲಿ. ಟರ್ಮಿನಲ್ಸ್ ಅಂದರೆ ಕೇಬಲ್ಸ್ ಯೂಸ್ ಮಾಡಿಕೊಂಡು ಕನೆಕ್ಷನ್ ಕೊಟ್ಟಿರ್ತೀವಿ. ಇದನ್ನು ನಾವು ಒಂದು ರೂಮಲ್ಲಿ ಸ್ಟೋರ್ ಮಾಡ್ಬೋದು. ಅಂದರೆ ನಿಮ್ಗೆ ಇಂಟರ್ನೆಟ್ ಕೆಫೆ ಹೇಳಿದ್ನಲ್ರಿ, ನೆಟ್ ಸೆಂಟರ್ಸ್ ಯಾವ ಟೈಪ್ ನಾವು ಯೂಸ್ ಇರುತ್ತೆ ಅಂತ ಹೇಳಿ, ಅದನ್ನು ಎಕ್ಸಾಂಪಲ್ ತೊಗೋಬೋದು ನಾವಿಲ್ಲಿ. ಅಥವಾ ಒಂದು ಸಿಂಗಲ್ ಬಿಲ್ಡಿಂಗ್ ಅಂತಂದೇಳಿ ಅಂದರೆ ಒಂದು ಕಾಲೇಜ್ ತೊಗೋಬಹುದು, ಅಥವಾ ಒಂದು ಸ್ಕೂಲ್ ಬಿಲ್ಡಿಂಗ್ ತೊಗೋಬೋದು. ನೀವು ಈ ಟೈಪ್ ಅದನ್ನು ನೋಡ್ಬೋದು. ಅಲ್ಲಿ ಏನಾಗುತ್ತೆ, ಅಲ್ಲೇ ನೀವು ಬಿಲ್ಡಿಂಗಲ್ಲೇ ನೀವು ರಿಸೋರ್ಸಸ್ ಶೇರ್ ಮಾಡೋಕ್ಕೆ ನೀವು ಈ ಲೋಕಲ್ ಏರಿಯಾ ನೆಟ್ವರ್ಕ್ನ ಯೂಸ್ ಮಾಡ್ತೀರಿ. ಓಕೆ, ಸೊ ಲೋಕಲ್ ಏರಿಯಾ ನೆಟ್ವರ್ಕ್ನ ನೀವು ಯಾವ ಟೈಪ್ ಯೂಸ್ ಮಾಡ್ಬೋದು ಅಂದರೆ, ಈಗ ಕಾಲೇಜಲ್ಲಿ ಯೂಸ್ ಮಾಡ್ಬೋದು,
ಮತ್ತು ನೀವು ನೆಟ್ ಸೆಂಟ್ರಲ್ಲಿ ಯೂಸ್ ಮಾಡ್ಬೋದು, ಮತ್ತು ಒಂದು ಮನೇಲಿ ಯೂಸ್ ಮಾಡ್ಬೋದು. ಈ ಟೈಪ್ ನಾವು ಲೋಕಲ್ ಏರಿಯಾ ನೆಟ್ವರ್ಕ್ ಅಂದರೆ ಒಂದು ಸಣ್ಣ ಏರಿಯಲ್ಲಿ ಯೂಸ್ ಮಾಡೋಕೆ ನಾವು ಇದನ್ನು ನೆಟ್ವರ್ಕ್ನ ಒಂದು ಸಣ್ಣ ಏರಿಯಲ್ಲಿ ಯೂಸ್ ಮಾಡೋಕೆ ಲ್ಯಾನ್ ಯೂಸ್ ಮಾಡ್ತೀವಿ. ಲೋಕಲ್ ಏರಿಯಾ ನೆಟ್ವರ್ಕ್ನ ಸ್ಮಾಲ್ ಏರಿಯಾ ಪರ್ಪಸಿಗೆ ಯೂಸ್ ಮಾಡ್ತೀವಿ. ಓಕೆ, ಇದು ನೆಟ್ವರ್ಕ್ ಆರ್ಗನೈಸೇಷನ್ ಓನ್ ಮಾಡ್ಬೋದು ಅಥವಾ ಇನ್ಸ್ಟಿಟ್ಯೂಷನ್ ಓನ್ ಮಾಡ್ಬೋದು ಇದನ್ನು. ಸೊ ನಾವು ಇದನ್ನು ಫ್ಯೂ ಕಿಲೋಮೀಟರ್ಸಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ ಒಂದು ಕಾಮನ್ ಕನೆಕ್ಷನ್ ಪಾಯಿಂಟ್ ಇರುತ್ತೆ ರೀ ಲ್ಯಾನಲ್ಲಿ. ಸೊ ಕಾಮನ್ ಕನೆಕ್ಷನ್ ಪಾಯಿಂಟಿಗೆ ನಾವು ಏನಂತ ಕರಿಬೋದು, ಪೋರ್ಟ್ ಅಂತ ಹೇಳಿ ಕರಿಬೋದು. ಸೊ ಇದನ್ನು ನಾವು ಪೋರ್ಟ್ಸ್ ನಾವು ಎದಕ್ಕೆ ಯೂಸ್ ಮಾಡ್ತೀವಿ, ಸೆಗ್ಮೆಂಟ್ಸ್ನ ಕನೆಕ್ಷನ್ ಕೊಡೋಕೆ, ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್ ಲ್ಯಾನಿಗೆ ನಾವು ಸೆಗ್ಮೆಂಟ್ಸ್ ಕನೆಕ್ಷನ್ ಕೊಡೋಕೆ ಪೋರ್ಟ್ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನೀವು ನೋಡ್ಬೋದು ಸೆಕೆಂಡ್ ಒನ್ ಮೆಟ್ರೋಪಾಲಿಟನ್. ಇದರಲ್ಲಿ ನೀವು ಇನ್ನೊಂದು ನೋಡ್ಬೋದು ಪಾಯಿಂಟ್, ಲೋಕಲ್ ಏರಿಯಾ ನೆಟ್ವರ್ಕಲ್ಲಿ ನಾವು ಏನು ಟೆಕ್ನಾಲಜಿ ಪ್ರೈಮರಿಗೆ ಯೂಸ್ ಮಾಡ್ತೀವಿ ಅಂದರೆ ಎಥರ್ನೆಟ್ ಆ್ಯಂಡ್ ಟೋಕನ್ ರಿಂಗ್ ಅಂತ ಹೇಳಿ ನಾವಿಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಸೊ ನಾವು ಇದನ್ನು ಶಾರ್ಟ್ಕಟಿಗೆ ಏನಂತ ಕರಿಬೋದು, ಮ್ಯಾನ್ ಅಂತ ಹೇಳಿ ಕರಿಬೋದು. ಸೊ ಇದನ್ನು ನಾವು ಏನಂತ ಕರಿಬೋದು ಅಂದರೆ ಈ ನೆಟ್ವರ್ಕಿಗೆ ಇಂಟರ್ಮೀಡಿಯೇಟ್ ನೆಟ್ವರ್ಕ್ ಅಂತ ಹೇಳಿ ಕರಿತೀವಿ. ಇಂಟರ್ಮೀಡಿಯೇಟ್ ನೆಟ್ವರ್ಕ್ ಅಂದ್ರೆ ವಿಚ್ ಕವರ್ಸ್ ಆ್ಯನ್ ಏರಿಯಾ ವಿದಿನ್ ಅ ಸಿಟಿ ಆರ್ ಅ ಮೆಟ್ರೋ ಲಿಮಿಟ್ಸ್. ಇಂಟರ್ಮೀಡಿಯೇಟ್ ನೆಟ್ವರ್ಕ್ ಅಂತ ಹೇಳಿ ಕರಿತೀವಿ. ಇದನ್ನು ನಾವು ಎಲ್ಲಿ ನಾವು ಕನೆಕ್ಷನ್ ಕೊಡ್ಬೋದು ಅಂದರೆ ವಿದಿನ್ ಅ ಸಿಟಿ, ಒಂದು ಸಿಟಿಯಲ್ಲಿ ಕೊಡ್ಬೋದು ಅಥವಾ ಮೆಟ್ರೋ ಲಿಮಿಟ್ಸ್ ಒಳಗೆ ಇದನ್ನು ನಾವು ಕೊಡ್ಬೋದು. ಇದನ್ನು ನಾವು ಪಬ್ಲಿಕ್ಕಾಗಿ ನೆಟ್ವರ್ಕ್ ಅಂತ ಹೇಳಿ ಯೂಸ್ ಮಾಡ್ಬೋದು, ಪ್ರೈವೇಟಾಗಿ ಯೂಸ್ ಮಾಡ್ಬೋದು. ಓಕೆ, ನಾವು ಬೇರೆ ಬೇರೆ ನೆಟ್ವರ್ಕ್ಸಿಗೆ ಕನೆಕ್ಷನ್ ಕೊಡೋಕೆ ನಾವು ಇದನ್ನು ಪಬ್ಲಿಕ್ಕು ಅಥವಾ ಪ್ರೈವೇಟ್ ನೆಟ್ವರ್ಕ್ಸ್ನ ಯೂಸ್ ಮಾಡ್ಬೋದು. ಸೊ ನಾವು ಈ ಟೈಪ್ ನಾವು ಇದನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ಇದು ಏನಂದರೆ ಸ್ಮಾಲ್, ನಾವು ಲ್ಯಾನ್ಗಿಂತ ದೊಡ್ಡದು ಏರಿಯಾನ ಕವರ್ ಮಾಡುತ್ತೆ ಮ್ಯಾನ್ ಅನ್ನೋದು. ಲ್ಯಾನ್ಗಿಂತ ದೊಡ್ಡ ಏರಿಯಾ ಕವರ್ ಮಾಡ್ತೈತಿ. ಲ್ಯಾನ್ ಅಂದರೆ ಏನು, ಒಂದು ಬಿಲ್ಡಿಂಗಲ್ಲಿ ಅಷ್ಟೇ ನೀವು ಮಾಡೋಕ್ಕಾಗತ್ತೆ. ಬಟ್ ಇದು ಮ್ಯಾನ್ ಏನಾಗುತ್ತೆ, ಒಂದು ಸಿಟಿಯಲ್ಲಿ ನೀವು ಯೂಸ್ ಮಾಡ್ಬೋದು. ಇಟ್ ಈಸ್ ಅ ನೆಟ್ವರ್ಕ್ ಸ್ಪ್ಯಾನಿಂಗ್ ಅ ಫಿಸಿಕಲ್ ಏರಿಯಾ ಲಾರ್ಜರ್ ದೆನ್ ಲ್ಯಾನ್ ಬಟ್ ಸ್ಮಾಲರ್ ದೆನ್ ವ್ಯಾನ್. ಏನಾಗುತ್ತೆ ರೀ, ಇದು ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಲ್ಯಾನ್ಗಿಂತ ದೊಡ್ಡ ಏರಿಯಾ ಯೂಸ್ ಮಾಡುತ್ತೆ, ಮತ್ತು ಆಮೇಲೆ ವ್ಯಾನ್ಗಿಂತ ಅಂದರೆ ವೈಡ್ ಏರಿಯಾ ನೆಟ್ವರ್ಕ್ಗಿಂತ ಚಿಕ್ಕದಾಗಿರುತ್ತೆ ಏರಿಯಾ. ಓಕೆ, ನಾವು ಒಂದು ಸಿಟಿಯಲ್ಲಿ ನಾವು ಇದನ್ನು ಯೂಸ್ ಮಾಡ್ಬೋದು. ಇದು ಓನರ್ ಏನಾಗ್ಬೋದು ಅಂದರೆ ಆಪ್ರೇಟ್ ಮಾಡೋಕೆ ಸಿಂಗಲ್ ಎಂಟಿಟಿ ಬೇಕಾರೆ. ಇದಕ್ಕೆ ಗೌರ್ಮೆಂಟ್ ಇರ್ಬೋದು, ಇಲ್ಲ ಲಾರ್ಜ್ ಕಾರ್ಪೊರೇಷನ್ ಮಾಡ್ತಾರೆ. ಅಂದರೆ ಒಬ್ಬರು ನೀವು ಇಲ್ಲಿ ಓನರ್ ಆಗಿ ಅಂದರೆ ಓನ್ ಮಾಡ್ಬೋದು ಅದನ್ನು ಆಪ್ರೇಟ್ ಮಾಡೋಕೆ. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ನೋಡ್ಬೋದು ವೈಡ್ ಏರಿಯಾ ನೆಟ್ವರ್ಕ್. ಓಕೆ, ವೈಡ್ ಏರಿಯಾ ನೆಟ್ವರ್ಕ್ ಅಂದರೆ ಏನು ರೀ, ಇಟ್ ಈಸ್ ಅ ಕಂಪ್ಯೂಟರ್ ನೆಟ್ವರ್ಕ್ ದಟ್ ಕವರ್ಸ್ ಅ ಲಾರ್ಜ್ ಜಿಯೋಗ್ರಾಫಿಕಲ್ ಏರಿಯಾ ವಿಚ್ ಕುಡ್ ಎಕ್ಸ್ಟೆಂಡ್ ಥ್ರೂಔಟ್ ಅ ಕಂಟ್ರಿ. ಅಂದರೆ ಏನು ರೀ, ನೀವು ಇಷ್ಟೊತ್ತು ನೋಡಿದ್ರಿ ಮ್ಯಾನ್ ಯಾವ ಟೈಪ್ ನೀವು ವರ್ಕ್ ಮಾಡತ್ತಂತೇಳಿ. ಮ್ಯಾನ್ ಅನ್ನೋದೇನು ಒಂದು ಸಿಟಿಯಲ್ಲಿ ನಾವು ಯೂಸ್ ಮಾಡ್ಬೋದು. ಅಂದರೆ ಒಂದು ಸಿಟಿಯಲ್ಲಿ ಅದು ಅಂದರೆ ಒಂದು ಸಿಟಿಯಲ್ಲಿ ನಾವು ಯೂಸ್ ಮಾಡೋಕ್ಕೆ ಲಾರ್ಜ್ ಏರಿಯಾ, ಒಂದು ಸಿಟಿ ಎಷ್ಟು ಇರುತ್ತಲ್ಲ ಆ ಸಿಟಿಯಲ್ಲಿ ಅಷ್ಟು ನಾವು ಏರಿಯಾ ಒಳಗೆ ನಾವು ಅದನ್ನು ಯೂಸ್ ಮಾಡ್ಬೋದು. ಸೊ ವೈಡ್ ಏರಿಯಾ ನೆಟ್ವರ್ಕ್ ನಾವು ಎಲ್ಲಿ ಯೂಸ್ ಮಾಡ್ಬೋದು ಅಂದರೆ ಈ ಮ್ಯಾನ್ಗಿಂತ ದೊಡ್ಡ ಏರಿಯಾ. ಸೊ ಮ್ಯಾನ್ಗಿಂತ ದೊಡ್ಡ ಏರಿಯಾ ಅಂದರೆ ಒಂದು ಕಂಟ್ರಿಯಲ್ಲಿ ನಾವು ಇದನ್ನು ಯೂಸ್ ಮಾಡ್ಬೋದು. ಓಕೆ, ನಾವು ಒಂದು ಕಂಟ್ರಿಯಲ್ಲಿ ಯೂಸ್ ಮಾಡ್ಬೋದು. ಅದನ್ನು ಯಾವ ಟೈಪ್ ಯೂಸ್ ಮಾಡ್ಬೋದು ಅಂದರೆ ಇದ್ರೊಳಗೆ ಕಂಪ್ಯೂಟರ್ಸ್ ಏನಾಗಿರ್ತೈತಿ, ಕನೆಕ್ಷನ್ ಯಾವ ಟೈಪ್ ಇರ್ತಾವಂದ್ರೆ ಒಂದು ಲೈನ್ಸಿಂದ ಅಥವಾ ಸ್ಯಾಟಲೈಟ್ ಲಿಂಕ್ಸಿಂದ ನಾವು ಇದನ್ನು ಕನೆಕ್ಷನ್ಸ್ ಕೊಡ್ಬೋದು. ಸೊ ನಾವಿಲ್ಲಿ ಮ್ಯಾನಲ್ಲಿ ನಾವು ಮ್ಯಾನಲ್ಲಿ ನೀವು ಏನಾಗ್ತೈತಿ, ನೀವು ಲ್ಯಾಂಡ್ಸ್ಗಿಂತ ದೊಡ್ಡ ಏರಿಯಾ ಅಷ್ಟೇ ಇತ್ತು, ಆದರೆ ಒಂದು ಸಿಟಿಯಲ್ಲಿ ಅಷ್ಟೇ ವರ್ಕ್ ಮಾಡಿದ್ದು ನೋಡಿದ್ರಿ. ಬಟ್ ವ್ಯಾನಲ್ಲಿ ಏನಾಗುತ್ತೆ, ಒಂದು ಕಂಪ್ಲೀಟಾಗಿ ಒಂದು ಕಂಟ್ರಿ ಅಂತ ಹೇಳಿ ನಾವು ನೋಡ್ಬೋದು. ಒಂದು ಕಂಟ್ರಿಯಲ್ಲಿ ವಿದಿನ್ ಅ ಕಂಟ್ರಿ ಒಳಗೆ ಎಷ್ಟು ಕಂಟ್ರಿ ಎಕ್ಸ್ಟೆಂಡ್ ಆಗಿರ್ತಿತ್ತಲ್ಲ ಆ ಏರಿಯಾ ಪೂರ್ತಿ ಅದು ಕವರ್ ಮಾಡ್ಬೋದು. ಯಾವ ಟೈಪ್ ಯೂಸ್ ಮಾಡ್ಕೊಂಡು ಸ್ಯಾಟಲೈಟ್ ಲಿಂಕ್ಸು ಅಥವಾ ಲೈನ್ಸ್ ಯೂಸ್ ಮಾಡಿಕೊಂಡು ನಾವಿಲ್ಲಿ ಮಾಡ್ಬೋದು. ಓಕೆ, ಈ ವ್ಯಾನ್ ಏನಾಗ್ತೈತಿ ಲ್ಯಾನ್ಗಿಂತ ಡಿಫರ್ ಆಗತ್ತೆ ರೀ. ಯಾಕಂದರೆ ನಾವು ವ್ಯಾನ್ಸ್ ಯಾವ ಟೈಪ್ ಓನ್ ಮಾಡ್ಬೋದು ಅಂದ್ರೆ ನೀವು ಒಂದು ಆರ್ಗನೈಸೇಷನ್ನಿಂದ ಓನ್ ಮಾಡ್ಬೋದು. ಬಟ್ ಏನಾಗುತ್ತೆ ಇದ್ರೊಳಗೆ ಕಲೆಕ್ಟಿವ್ ಅಂದರೆ ಡಿಸ್ಟ್ರಿಬ್ಯೂಟಿವ್ ಓನರ್ಶಿಪ್ ಇರ್ತೈತೆ ರೀ ಇದ್ರೊಳಗೆ. ಓಕೆ, ಏನಂದ್ರೆ ಲ್ಯಾನಲ್ಲಿ ಏನಾಗಿತ್ತು, ಒಂದು ಆರ್ಗನೈಸೇಷನ್ ಮಾಡ್ಬೋದಾಗಿತ್ತು, ಒಂದು ಇನ್ಸ್ಟಿಟ್ಯೂಷನ್ ಮಾಡ್ಬೋದಾಗಿತ್ತು ರೀ ಓನರಾಗಿ. ಬಟ್ ವ್ಯಾನಲ್ಲಿ ಏನಾಗುತ್ತೆ, ಓನರಾಗಿ ನಾವು ಏನು ತೊಗೋಬೋದು, ಒಂದು ಆರ್ಗನೈಸೇಷನ್ ತೊಗೋತೀವಿ. ಆ ಆರ್ಗನೈಸೇಷನ್ ಒಳಗೆ ಮತ್ತೆ ನಿಮಗೆ ಕಲೆಕ್ಟಿವ್ ಆಗಿ ಅಥವಾ ನಾವು ಓನರ್ಶಿಪ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ ರೀ ಮ್ಯಾನೇಜ್ಮೆಂಟ್ ಮಾಡೋಕೆ. ಓಕೆ, ಈ ಟೈಪ್ ನಾವು ಇದನ್ನು ಮಾಡ್ಬೋದು. ವ್ಯಾನ್ ಟೆಕ್ನಾಲಜಿನ ನಾವು ಇಲ್ಲಿ ಯೂಸ್ ಮಾಡ್ಬೋದು ಅಂದರೆ ATM ಅಂತ ಹೇಳಿ ಯೂಸ್ ಮಾಡ್ಬೋದು. ATM ಅಂದರೆ ಅಸಿಂಕ್ರೋನಸ್
ಟ್ರಾನ್ಸ್ಫರ್ ಮೋಡ್ ಅಂತ ಹೇಳಿ ಕರಿತೀವಿ. ಆಮೇಲೆ ಫ್ರೇಮ್ ರಿಲೇ ಯೂಸ್ ಮಾಡ್ತೀವಿ, ಸ್ವಿಚ್ಡ್ ಮಲ್ಟಿ ಮೆಗಾಬಿಟ್ ಡಾಟಾ ಬೇಸ್ ಅಂತಂದೇಳಿ ಯೂಸ್ ಮಾಡ್ತೀವಿ. ಮತ್ತು ಆಮೇಲೆ X.25 ಇದನ್ನು ನಾವು ಎದಕ್ಕೆ ಲಾಂಗರ್ ಡಿಸ್ಟೆನ್ಸಿಗೆ ಕನೆಕ್ಷನ್ ಕೊಡೋಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಈ ಟೈಪ್ ನಾವು ಯೂಸ್ ಮಾಡಿಕೊಂಡು ಕನೆಕ್ಷನ್ಸ್ ವ್ಯಾನ್ ಆಗಿ ಕೊಡ್ತೀವಿ. ನೆಕ್ಸ್ಟ್ ನೀವು ಇಲ್ಲಿವರೆಗೂ ವೈಡ್ ಏರಿಯಾ ನೆಟ್ವರ್ಕ್ ಬಗ್ಗೆ ಸ್ಟಡಿ ಮಾಡಿದ್ರಿ. ನೆಕ್ಸ್ಟ್ ಟಾಪಿಕ್ ಏನಂದ್ರೆ ವೆರಿ ವೈಡ್ ಏರಿಯಾ ನೆಟ್ವರ್ಕ್ ಅಂತ ಹೇಳಿ. ಸೊ ವೆರಿ ವೈಡ್ ಏರಿಯಾ ನೆಟ್ವರ್ಕ್ ಅಂತಂದು ಏನಂತ ಹೇಳ್ಬೋದಂದರೆ, ಇಟ್ ಈಸ್ ಅ ಪಬ್ಲಿಕ್ ನೆಟ್ವರ್ಕ್ ಕನೆಕ್ಟಿಂಗ್ ಡಿಫ್ರೆಂಟ್ ಕಾಂಟಿನೆಂಟ್ಸ್ ಆ್ಯಂಡ್ ಕಂಟ್ರೀಸ್. ಇದೊಂದು ಪಬ್ಲಿಕ್ ನೆಟ್ವರ್ಕ್ ರೀ. ಇದು ವೆರಿ ವೈಡ್ ಏರಿಯಾ ನೆಟ್ವರ್ಕ್ ಅನ್ನೋದು ಪಬ್ಲಿಕ್ ನೆಟ್ವರ್ಕ್. ಇದೇನಾಗ್ತೈತಿ, ಡಿಫ್ರೆಂಟ್ ಕಾಂಟಿನೆಂಟ್ಸ್ ಮತ್ತು ಆಮೇಲೆ ಕಂಟ್ರೀಸಿಗೆ ನಾವು ಇದನ್ನು ಕನೆಕ್ಷನ್ಸ್ ಕೊಡ್ತೀವಿ. ಇಟ್ ಈಸ್ ದ ಲಾರ್ಜೆಸ್ಟ್ ಸ್ಪ್ಯಾನ್ಡ್ ಕಂಪ್ಯೂಟರ್ ನೆಟ್ವರ್ಕ್ ಕಂಟೈನಿಂಗ್ ಸೆವರಲ್ ಲ್ಯಾನ್ಸ್ ಆ್ಯಂಡ್ ಫ್ಯೂ ವ್ಯಾನ್ಸ್. ಸೊ ನಾವು ಇದು ನೀವು ಕಾಂಟಿನೆಂಟ್ಸ್ ಮತ್ತು ಕಂಟ್ರೀಸಿಗೆ ಕನೆಕ್ಷನ್ಸ್ ಕೊಡ್ತೇವೆ ಅಂದ್ರೆ ವೆರಿ ವೈಡ್ ಏರಿಯಾ ನೆಟ್ವರ್ಕಲ್ಲಿ ಇದರಲ್ಲಿ ಏನು ಯೂಸ್ ಮಾಡ್ತೀವಿ ಅಂದರೆ ಲ್ಯಾನ್ಸ್ ಯೂಸ್ ಮಾಡ್ತೀವಿ ಮತ್ತು ಆಮೇಲೆ ಒಂದಿಷ್ಟು ವ್ಯಾನ್ಸ್ನ ನೆಟ್ವರ್ಕ್ನ ಯೂಸ್ ಮಾಡ್ತೀವಿ ನಾವು ಇದರಲ್ಲಿ. ಓಕೆ, ಇದರಲ್ಲಿ ಮೇನ್ ಇಂಟರ್ನೆಟ್ ಯೂಸ್ ಮಾಡ್ಕೊಂಡು ನಾವು ಇದನ್ನೆಲ್ಲ ವೈಡ್ ಏರಿಯಾ ನೆಟ್ವರ್ಕಿಗೆ ಎಕ್ಸ್ಟೆನ್ಷನ್ ಮಾಡಿ ಇದನ್ನು ಯೂಸ್ ಮಾಡ್ತೀವಿ. ಲ್ಯಾನಲ್ಲಿ ಏನಾಗುತ್ತೆ, ವೈರ್ ನಾವು ಯೂಸ್ ಮಾಡಿರ್ತೀವಿ, ಕೇಬಲ್ಸ್ ಯೂಸ್ ಮಾಡಿರ್ತೀವಿ. ಬಟ್ ವ್ಯಾನಲ್ಲಿ ಏನಾಗುತ್ತೆ, ಅಲ್ಲಿ ನಾವು ಇಂಟರ್ನೆಟ್ ಯೂಸ್ ಮಾಡಿಕೊಂಡು ವೈಡ್ ಏರಿಯಾ ನೆಟ್ವರ್ಕಿಗೆ ಎಕ್ಸ್ಟೆನ್ಷನ್ ತೊಗೋತೀವಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತು ರೀ? ಇವತ್ತಿನ ಕ್ಲಾಸಲ್ಲಿ ನೀವು ಡಾಟಾ ಕಮ್ಯುನಿಕೇಷನ್ ಸಿಸ್ಟಮ್ ಸ್ಟಡಿ ಮಾಡಿದ್ರಿ. ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪ್ಯೂಟರ್ ಅಥವಾ ಕ್ಯಾಟಗರೈಸ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಅಂತ ಹೇಳಿ ಸ್ಟಡಿ ಮಾಡಿದ್ರಿ. ಯಾವ್ಯಾವ ಅಂದರೆ ಲ್ಯಾನ್, ಮ್ಯಾನ್, ವ್ಯಾನ್, ವಿ ವ್ಯಾನ್ ಅಂತ ಹೇಳಿ ಸ್ಟಡಿ ಮಾಡಿದ್ರಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ನೆಟ್ವರ್ಕ್ ಟೋಪಾಲಜಿ ಬಗ್ಗೆ ಹೇಳ್ತೀನಿ. ಓಕೆ, ನೆಟ್ವರ್ಕ್ ಟೋಪಾಲಜಿ ಅಂದರೆ ಏನು, ಅದರಲ್ಲಿ ಏನೇನು ಟೈಪ್ಸ್ ಬರುತ್ತೆ ಅದನ್ನೆಲ್ಲ ನೀವು ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡ್ಬೋದು. ಥ್ಯಾಂಕ್ ಯು.